ಈ ತುಪ್ಪ ತೆಗ್ದಾದ್ಮೇಲೆ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಅಥವಾ ಜೇನು ಕುಟುಂಬಗಳು ಮರದಲ್ಲೆಲ್ಲ ನೋಡಿರ್ತೀರ, ದೊಡ್ಡ ದೊಡ್ಡ ಜೇನುಗಳೆಲ್ಲ ಬಿಟ್ಟೋಗಿರ್ತವೆ. ಸೊ ಬಿಟ್ಟೋದ್ಮೇಲೆ ಈ ರೀತಿ ಎರಿಗಳು ನಮಗೆ ಕಾಣಸಿಗ್ತವೆ, ಹೌದಾ, ನೋಡ್ಬೋದು. ಸೊ ಇಂಥ ಎರಿಗಳನ್ನ ನಾವು ಹಾಗೆ ಬಿಟ್ರೆ ಏನಾಗ್ತದೆ, ಅಲ್ಲಿ ಎಲ್ಲ ವೇಸ್ಟ್ ಆಗಿ ಮತ್ತೆ ವ್ಯಾಕ್ಸ್ ಮೌತ್ ಬಂದು ಹುಳಗಳು ಬಂದು ಮೇಣದ ಚಿಟ್ಟೆಗಳು ಬಂದು ತಿಂದು ಎಲ್ಲ ಹಾಳು ಮಾಡಿ ವೇಸ್ಟ್ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಇದನ್ನ ಈ ಮೇಣವನ್ನು ನಾವು ಅಂದರೆ ಇದು ರಾ ವ್ಯಾಕ್ಸ್, ಓಕೆ, ರಾ ವ್ಯಾಕ್ಸಿಂದ ಇದನ್ನು ನಾವು ಯಾವ ರೀತಿ ಪ್ಯೂರ್ ಬಿ ವ್ಯಾಕ್ಸ್ನ ಮಾಡೋದು ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ, ಓಕೆನಾ. ಮಾಯಿಶ್ಚರೈಸ್ ಕ್ರೀಮ್ ಆಗಿರ್ಬೋದು, ವ್ಯಾಸ್ಲಿನ್ನು, ಸೊ ಇಂಡಸ್ಟ್ರಿಯಲ್ಲಿ ಈ ವ್ಯಾಕ್ಸ್ನ ಯೂಸ್ ಮಾಡ್ತಾರೆ, ಹಾರ್ಡ್ವೇರ್ಗಳಲ್ಲಿ. ಸೊ ಇಲ್ಲೆಲ್ಲನೂ ಸಹ ಈ ಬಿ ವ್ಯಾಕ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಕ್ಯಾಂಡಲ್ಸ್ಗಳಾಗಿ ಕ್ಯಾಂಡಲ್ಸ್ ಇರ್ತಾವಲ್ಲ, ಈಗ ಉದಾಹರಣೆಗೆ ಚರ್ಚ್ಗಳಿಗೆ ಹೋದ್ರೆ ಆ ಚರ್ಚಲ್ಲಿ ಇದೇ ರೀತಿ ಬಿ ವ್ಯಾಕ್ಸ್ದೇ ನಾವು ಕ್ಯಾಂಡಲ್ನ ಅಲ್ಲಿ ಹಚ್ಚೋವಂಥದ್ದು, ಒಳ್ಳೆ ಅರೋಮ ಬರುತ್ತೆ. ನಾವೆಲ್ಲ ಈಗ ಟೇಲ್ ತಂದು ನಾವು ಏನು ಕ್ಯಾಂಡಲ್ಸ್ ಇದೆಯಲ್ಲ, ಸೊ ಅವೆಲ್ಲವೂ ಸಹ ಪ್ಯಾರಾಫಿನ್ ವ್ಯಾಕ್ಸ್, ಪಿಕೋ ವ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಆ ವ್ಯಾಕ್ಸ್ ಇಂದ ಅದು ಮಾಡೋ ಅಂಥದ್ದು. ಸೊ ಆದ್ರೆ ಇದು ಪ್ಯೂರ್ ಬಿ ವ್ಯಾಕ್ಸ್ ಇಂದ ಕ್ಯಾಂಡಲ್ ಮಾಡ್ತಾರೆ. ಇದರಲ್ಲಿ ಬರುವಂತ ಸ್ಮೆಲ್ಲೇ ತುಂಬಾ ಡಿಫ್ರೆಂಟ್. ಈ ರೀತಿ ನಾವು ಆ ವ್ಯಾಕ್ಸ್ ನ ಮಾಡಿ ನಾವು ಮಾರಾಟನ ಮಾಡಬಹುದು. ಅದಲ್ಲದೆ ಬಹು ಮುಖ್ಯವಾಗಿ ಈ ಬೀ ಕೀಪಿಂಗ್ ಇಂಡಸ್ಟ್ರಿಯಲ್ಲಿ ಮೇಣದ ಹಾಳೆಯನ್ನ ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಜಾಸ್ತಿ. ಮೇಜರ್ ಬೇಕಾಗಿರೋದು ನಮ್ಗೆ ಬಿ ವ್ಯಾಕ್ಸ್, ಮೇಣದ ಹಾಳೆನ ತಯಾರು ಮಾಡಿ. ಇದೆಲ್ಲಾನು ನಿಮ್ಗೆ ಯಾವುದೇ ರೀತಿ ಬಂಡವಾಳ ಇಲ್ಲದೆ ಇರೋ ಮಾಡೋ ಅಂತ ಒಂದು ಲಾಭದಾಯಕ ಉಪಕಸಬು. ಎಲ್ಲ ನೀವು ಯಾವುದೇ ಬಂಡವಾಳ ಹಾಕ್ಬೇಕಾಗಿ ಜೀರೋ ಇನ್ವೆಸ್ಟ್ಮೆಂಟ್. ಎಲ್ಲಾದ್ರೂ ಕೂಮ್ ಸಿಕ್ಕಿದ್ರೆ ನೀವು ಒಂದೊಂದೇ ಕೂಮ್ನ ತಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ಮೇಣ ಸ್ವಲ್ಪ ಸಿಗೋಂತ ಪ್ರಮಾಣ ಕಡಿಮೆ ಆಗಿದೆ. ಜೇನುತುಪ್ಪ ಅವೆಲ್ಲವೂ ಸಹ ನಗರೀಕರಣ ಆಗಿರೋದ್ರಿಂದ, ಯಾಕೆಂದ್ರೆ ಸತ್ಯನೇ ಅದು ಅಲ್ವಾ, ಎಲ್ಲ ಫಾರೆಸ್ಟ್ ಹೋಗಿ ಮತ್ತೆಲ್ಲನು ನಗರೀಕರಣ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಸಿಗೋದು. ಎಲ್ಲೇ ಸಿಕ್ಕರು ಫಾರೆಸ್ಟ್ ಲಿಮಿಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ನೀವು ಒಂದೊಂದೇ ಕುಂಬಲ್ಲಿ ತಂದು ನೀವು ಒಂದು ಚೀಲದಲ್ಲಿ ಹಾಕೊಂಡು ಏರ್ ಟೈಟ್ ಹಾಕಿ 15 kg ರಾ ವ್ಯಾಕ್ಸ್ ತಂದ್ರೆ 7 kg ಬಿ ವ್ಯಾಕ್ಸ್ ಸಿಗುತ್ತೆ. ಅದರಲ್ಲೂ ಹನಿ ಪೋಷನ್ ಇರಬೇಕು ಜಾಸ್ತಿ. ಮಾಡೋ ವಿಧಾನನ ಯಾವ ರೀತಿ ಅನ್ನೋದನ್ನ ನಿಮ್ಗೆ ತೋರಿಸ್. ಮೊದಲನೇದಾಗಿ ಈ ತರ ಕೂಮ್ನ ತಗೊಳ್ಳಿ ನೀವು. ಈಗ ಬಕೆಟಲ್ಲಿ ನೀರು ತಗೊಳ್ಳಿ ಈ ತರ, ಆಯ್ತಾ. ಸೊ ಬಕೆಟಲ್ಲಿ ನೀರು ತಗೊಂಡು ಸಣ್ಣ ಪೀಸ್ ಆಗಿ ಇದನ್ನ ಕಟ್ ಮಾಡಿ ಇದ್ರೊಳಗೆ ಹಾಕಿ, ತಣ್ಣೀರೆ ವಾಶ್ ಮಾಡ್ಲಿಕ್ಕೆ. ಓಪನ್ ಆಗಿ ಈ ರೀತಿ ಇಟ್ಟರೆ ವ್ಯಾಕ್ಸ್ ಮೌತ್ ಬರುತ್ತೆ. ಈ ರೀತಿ ನೀವು ಸ್ವಲ್ಪ ವಾಶ್ ಮಾಡೋದು. ವಾಶ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ. ಮತ್ತೆ ಆ ಲಾರ್ವಾ ಹನಿದು ಲಾರ್ವಾ ಇವೆಲ್ಲ ಕೆಲವು ಸಲ ಇರ್ತವೆ. ವಾಶ್ ಮಾಡೋದ್ರಿಂದ ಆ ಡಸ್ಟ್ ಎಲ್ಲಾನು ಸ್ವಲ್ಪ ಕ್ಲೀನ್ ಆಗ್ತದೆ ಅಂತ ಹೇಳಿ ನೋಡಿ. ಈ ರೀತಿ ತೊಳೆದಾದ್ಮೇಲೆ ಈ ಥರ ಹಿಂಡಿ ಹಾಕಿ ಈ ಥರ ಸ್ಕ್ವೀಸ್ ಮಾಡಬೇಕು. ಈ ರೀತಿ ಇದು ಬಿಸಿನೀರು, ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಬೇಕು. ಕಾಯಿಸಿ ನೀವು ಸ್ವಲ್ಪ ಕುದಿಯೋವರೆಗೂ. ಅದು 100 ಡಿಗ್ರಿ ಇರುತ್ತೆ. ಈಗ ಕುದಿಬೇಕು, ಸ್ಟಾರ್ಟ್ ಆಗಬೇಕು ಅಂದ್ರೆ 100 ಡಿಗ್ರಿ ಬೇಕು. ಈಗ ರೈಸ್ ಎಲ್ಲ ಮಾಡ್ತೀವಲ್ವಾ, ಕುದಿಬೇಕಷ್ಟೇ, ಅಂದ್ರೆ 100 ಡಿಗ್ರಿ ಇರುತ್ತೆ. ಕರಗಬೇಕಷ್ಟೇ. ಇದು ವ್ಯಾಕ್ಸ್ ಹಾಕ್ತೀವಲ್ಲ, ಬಿಸಿನೀರಲ್ಲಿ ಕರಗಬೇಕು. ಸ್ವಲ್ಪ ಅದ್ರ ಕುದಿಯೋವರೆಗೂ ಬಿಡಬೇಕು. ಎಲ್ಲ ಕರಗ್ತದೆ ಇದು ಮೇಣ. ಓಕೆ, ಕುದ್ದಿದೆ. ಈಗ ಇದು ಸಿಂಪಲ್, ಇನ್ನೇನಿಲ್ಲ. ಒಂದು ಪಾತ್ರೆ ತಗೊಳ್ಳಿ, ಖಾಲಿ ಪಾತ್ರೆ ತಗೊಂಡು ಇದಕ್ಕೆ ಒಂದು ಬಟ್ಟೆ, ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ, ಅಥವಾ ಕಾಟನ್, ಪಾಲಿಸ್ಟರ್ದಲ್ಲಿ ಹಾಕ್ಬೇಡಿ, ಇದಾಗುತ್ತೆ. ಕಾಟನ್ ಇದು ಪಂಚೆ ಬಟ್ಟೆ ಥರ. ಓಕೆ, ಇದಕ್ಕೆ ಹಾಕಿದಾಗ ಇದರಲ್ಲಿ ಏನಾಗ್ತದೆ, ಈಗ ನೀರು ಮತ್ತೆ ವ್ಯಾಕ್ಸ್ ಎರಡು ಮಿಕ್ಸ್ ಇದೆ ಇದರಲ್ಲಿ, ಹೌದಾ. ಎರಡು ಮಿಕ್ಸ್ ಆಗಿದೆ, ಈಗ ಕಂಬೈಂಡ್ ಆಗಿದೆ. ಸೊ ಇದ್ರನ್ನ ನಾವೇನ್ ಮಾಡ್ತೀವಿ, ಇದಕ್ಕೆ ಸೋಸ್ತೀವಿ. ಈಗ ಇದು ಮತ್ತೆ ವ್ಯಾಕ್ಸ್ ಎಲ್ಲಿದೆ ಅಂತ ಕೇಳ್ಬಿಡಿ. ಆ ನೀರಲ್ಲಿ ಹೋಗ್ತಾ ಇದೆಯಲ್ಲ, ನೀರು ಮತ್ತೆ ವ್ಯಾಕ್ಸ್ ಎರಡು ಹೋಗ್ತಾ ಇದೆ. ಈ ರೀತಿ ಸ್ವಲ್ಪ ಟೈಟ್ ಮಾಡ್ತಾ ಬನ್ನಿ. ನೋಡಿ, ಈ ತರ ಹಿಂಡಿ 2 ಕಡ್ಡಿ ಸಹಾಯದಿಂದ ಈ ಟೀ ಸೋಸ್ತೀವಲ್ಲ, ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಟೀ ಅಂಗಡಿಯವ್ರು ಹಿಂಗೆ ಮಾಡೋದು ಅಲ್ವಾ. ಇದು ಜಾಸ್ತಿ ವ್ಯಾಕ್ಸ್ ಇರುತ್ತೆ ಇದರಲ್ಲಿ. ಕೆಳಗಡೆ ಇನ್ನೂ ಸ್ವಲ್ಪ ಕೆಳಗಡೆ ಸಾಕು. ಇದನ್ನ ಬಿಸಾಕ್ಬೇಕಾ, ಇದ್ರೂ ಬಿಸಾಕೋಷ್ಟಿಲ್ಲ. ಗಿಡಕ್ಕೆ ಹಾಕಿದ್ರೆ ಆಯ್ತು, ಗೊಬ್ಬರ ಆಗುತ್ತೆ. ಓಕೆನಾ. ಈಗ ನೋಡ್ಬೋದು ವ್ಯಾಕ್ಸ್ ಮತ್ತೆ ನೀರ್ ಎರಡೂ ಮಿಕ್ಸ್ ಇದೆ. ಓಕೆನಾ. ಇದೇನಾಗ್ತದೆ, ಈಗ ಕೂಲ್ ಆಗ್ತಾ ನೀರೆಲ್ಲ ಕೆಳಬಾಕ್ ಹೋಗ್ತದೆ. ಸೊ ನೀರೆಲ್ಲ ಕೂಲ್ ಆಗಿ ಕೆಳಕ್ ಬರುತ್ತೆ. ಸೊ ವ್ಯಾಕ್ಸ್ ಎಲ್ಲಾನು ಅದು ಗಟ್ಟಿಯಾಗಿ ಮೇಲೆ ಕೇಕ್ ಟೈಪ್ ಬರುತ್ತೆ ಮೇಲೆ. ಇದನ್ನ ಪೂರ್ತಿ ಓವರ್ ನೈಟ್ ಹೀಗೆ ಬಿಡಬೇಕು. ಮತ್ತೆ ಎಲ್ಲಾನು ಶೇಕ್ ಮಾಡೋದು, ಕದಸೋದು ಮಾಡಬಾರ್ದು. ಅದೆಲ್ಲಾನು ಅದು ಗಟ್ಟಿಯಾಗಿ ಕೇಕ್ ಟೈಪ್ ಆಗುತ್ತೆ. ಸೊ ಕೇಕ್ ಟೈಪ್ ಆದ್ಮೇಲೆ ಬೆಳಗ್ಗೆ ನೀವು ಇದನ್ನ ನೀರ್ನ ಆಚೆ ತೆಗಿಬೇಕು. ಆ ನೀರ್ನ ಹೆಂಗೆ ಅಂದ್ರೆ ಸೈಡ್ ಅಲ್ಲಿ ಒಂದು ಹೋಲ್ ಮಾಡ್ಬೇಕು. ಅಷ್ಟು ಈಸಿಯಾಗಿ ಆಗಲ್ಲ. ವ್ಯಾಕ್ಸ್ ಹೋಲ್ ಚುಚ್ಚಿದ್ರು ಹೋಲ್ ಆಗಲ್ಲ. ಇದು ಚಾಕು ತಗೊಂಡು ನಿಧಾನವಾಗಿ ಸೈಡ್ ಅಲ್ಲಿ ಸ್ವಲ್ಪನೇ ಹಿಂಗ್ ಹೋಲ್ ಮಾಡಿ ಆಪೋಸಿಟ್ ಡೈರೆಕ್ಷನ್ ಅಲ್ಲೂ ಹೋಲ್ ಮಾಡ್ಬೇಕು. ಅದೇ ತರ ಈ ಕಡೆ ಒಂದು ಹೋಲ್ ಮಾಡಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಹೋಲ್ ಮಾಡಿ. ಏರ್ ಔಟ್ ನೀರೆಲ್ಲ ಆಚೆ ಇಳ್ಕೊಳ್ಳುತ್ತೆ. ಹಾಗೂ ವ್ಯಾಕ್ಸ್ ಆಚೆ ಬರೋದಿಲ್ಲ. ನಿಮ್ಗೆ ಗಟ್ಟಿ ಕಚ್ಕೊಂಡ್ಬಿಟ್ಟಿರ್ತದೆ. ಇದು ಇಲ್ಲಿಗೆ ಹಿಂಗ್ ಕಚ್ಚಿರುತ್ತೆ. ವ್ಯಾಕ್ಸ್ ಪೂರ್ತಿ ಇರೋದಿಲ್ಲ. ಇದು ಒಳಗಡೆ ಟೊಳ್ಳಿರುತ್ತೆ, ಮೇಲೇನೆ ಇರುತ್ತೆ. ಸೆಂಟ್ರಲ್ ಮಾತ್ರ ವ್ಯಾಕ್ಸ್ ಇರುತ್ತೆ. ನೀವಾಗ ಬಿಸಿ ಮಾಡ್ಬೇಕು. ಇಲ್ಲಿ ಲೈಟ್ ಸುತ್ತು ಸ್ವಲ್ಪ ಹಿಂಗೆ ಒಂದು ಸ್ಟವ್ ಮೇಲೆ ಇಟ್ಕೊಂಡು ಹಿಂಗೆ ತಿರ್ಗಿಸ್ಬಿಟ್ಟು
ಜೋರಾಗಿ ಹಿಂಗೆ ಉಲ್ಟಾ ಮಾಡಿದ್ರೆ ಅದು ಜಾರ್ಕೊಂಡು ಕೆಳಗೆ ಬರುತ್ತೆ ಕೇಕ್. ಆ ಕೇಕ್ನ ತಗೊಂಡು ನಾವು ಯಾವ್ದು ಕನ ಅಲ್ಲಿ ಲಿಪ್ ಬಾಮ್ ಬೇಕಾ ಒಂಚೂರು ಕಟ್ ಮಾಡಿ ಲಿಪ್ ಬಾಮ್ ಹಾಕಿ, ವ್ಯಾಸ್ಲಿನ್ ಬೇಕಾ ವ್ಯಾಸ್ಲಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇದೆಲ್ಲ ನೋಡಿ, ಇದು ಕೇಕ್ ಟೈಪ್ ಮಾಡಿದ್ವಿ. ಇದು ಪ್ಯೂರ್ ಬಿ ವ್ಯಾಕ್ಸ್ ಇದು. ನೀವು ಇಲ್ಲೇ ಚೆಕ್ ಮಾಡಿ, ಇದ್ರಲ್ಲಿ ಬೇಡ, ಇದ್ರಲ್ಲೇ ಚೆಕ್ ಮಾಡಿ. ಸೊ ನೋಡಿ, ಇದು ವ್ಯಾಕ್ಸ್ ಶೀಟ್ ಮಾಡುವಂತ ಮಿಷಿನ್. ಓಕೆ, ಕೇಳಿಸ್ಕೊಳ್ಳಿ ಎಲ್ಲ. ಇದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಕೇಕ್ ಇತ್ತಲ್ಲ ವ್ಯಾಕ್ಸ್ ಕಟ್ ಮಾಡಿ ಇದ್ರೊಳಗಡೆ ಹಾಕ್ತಿವಿ. ಇದು ಇನ್ನರ್ ಜಾಕೆಟ್. ಓಕೆ, ಈ ಔಟರ್ ಜಾಕೆಟ್ ಇಲ್ಲಿ ಇದೆಯಲ್ಲ, ಇದು ಔಟರ್ ಜಾಕೆಟ್ ಇಲ್ಲಿ ಗ್ಯಾಪ್ ಇದೆ ಪೂರ್ತಿ. ಇಲ್ಲಿ ಕೆಳಗಡೆಯಿಂದ ನೀರು ಫಿಲ್ ಮಾಡ್ತೀವಿ. ಇಲ್ಲಿ ಟ್ಯಾಪ್ ಇದೆ, ಇಲ್ಲಿ ನೀರು ಫಿಲ್ ಮಾಡ್ತೀವಿ. ಇದೆಲ್ಲ ಭರ್ತಿಯಾಗಿ ಕೆಳಗಡೆಯಿಂದ ಭರ್ತಿಯಾಗಿ ನೀರು ಮೇಲೆ ಬರ್ತದೆ, ಇಲ್ಲಿ ಆಚೆ ಬರುತ್ತೆ. ಇಲ್ಲಿ ಆಚೆಗೆ ಬಂದಿದ ತಕ್ಷಣ ನಾವು ಆಫ್ ಮಾಡ್ತೀವಿ. ಫಸ್ಟ್ ವಾಟರ್ನ ಫಿಲ್ ಮಾಡ್ತೀವಿ. ವಾಟರ್ ಫಿಲ್ ಮಾಡಾದ್ಮೇಲೆ ವ್ಯಾಕ್ಸ್ ನ ಕಟ್ ಮಾಡಿ ನಿಮಗೆ ತೋರಿಸಿದ ಕೇಕ್ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನ ಟೆಂಪರೇಚರ್ಗಾಗಿ ಸ್ವಿಚ್ ಆನ್ ಮಾಡಿ 60 ಡಿಗ್ರಿ ಟೆಂಪರೇಚರ್ಗೆ ಸೆಟ್ ಮಾಡ್ತೀವಿ. 60 ಡಿಗ್ರಿಯಲ್ಲೇ ಇದು ಹೀಟ್ ಆಗಬೇಕು, ಅದಕ್ಕಿಂತ ಜಾಸ್ತಿ ಹೀಟ್ ಆಗಬಾರ್ದು. ಇದು ಆಟೋಮೆಟಿಕ್ ಇರುತ್ತೆ. 60 ಡಿಗ್ರಿ ಬಂದ ತಕ್ಷಣ ಅದೇ ಆಫ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ, ವ್ಯಾಕ್ಸ್ ಎಲ್ಲ ಕಾಯ್ದಿತ್ತಲ್ವಾ, ಕಾಯ್ದು ಲಿಕ್ವಿಡ್ ಆದಾಗ ಈ ರೀತಿ ಒಂದು ಗ್ಲಾಸ್ ಇದೆ. ಇದು ಟಫ್ ಅಂಡ್ ಗ್ಲಾಸೇ ಆಗಬೇಕು, ಮಾಮೂಲಿ ಗ್ಲಾಸ್ ಹೀಟ್ಗೆ ಹೊಡೆದೋಗುತ್ತೆ. ಸೊ ಇದನ್ನ ಏನ್ ಮಾಡ್ತೀವಿ, ಈ ವ್ಯಾಕ್ಸ್ ಕಾಯ್ದಿರುತ್ತಲ್ಲ, ಈ ಲಿಕ್ವಿಡ್ ಒಳಗೆ ಈಗ ಡಿಪ್ ಮಾಡ್ತೀನಿ. ಡಿಪ್ ಮಾಡಿ ನಾನು ಮೇಲೆ ತೆಗಿತೀನಿ. ಆಗೇನಾಗುತ್ತೆ, ವ್ಯಾಕ್ಸ್ ಇದಕ್ಕೆ ಅಂಟ್ಕೊಂಡಿರುತ್ತೆ, ಎರಡೂ ಬದಿಯಲ್ಲಿ ಅಂಟ್ಕೊಂಡಿರುತ್ತೆ. ನಾನೇನ್ ಮಾಡ್ತೀನಿ, ಚಾಕು ಸಹಾಯದಿಂದ ಪೂರ್ತಿ ಇದಾಗಿರುತ್ತೆ. ಸೊ ನಾನು ಈ ತರ ವ್ಯಾಪ್ ಹಿಂಗೆ ಕಟ್ ಮಾಡ್ತೀನಿ. ಎರಡು ಮಾಡಿದಾಗ ಈ ಕಡೆ ಒಂದು ಶೀಟ್, ಈ ಕಡೆ ಒಂದು ಶೀಟ್, ಎರಡು ಸಿಕ್. ನಾನೇನ್ ಮಾಡಿದ್ದೀನಿ, ನೀರೊಳಗೆ ಡಿಪ್ ಮಾಡ್ತೀನಿ. ಸೋಪ್ ವಾಟರ್ ಮಾಡ್ಕೊಂಡಿರ್ತೀವಿ. ಆ ಸೋಪ್ ವಾಟರ್ ಯಾವ್ದು ಇರಬೇಕು ಅಂದ್ರೆ, ಶೀಟ್ ಯಾರ ಕೈಲಿ ಇಟ್ಕೊಂಡಿದ್ದೀರಾ, ಯಾವ ಸೋಪ್ ಸ್ಮೆಲ್ ಬರ್ಬೋದು ನೋಡಿ, ಪಿಯರ್ಸ್ ಸೋಪ್. ಪಿಯರ್ಸ್ ಅಲ್ಲಿ ಎಲ್ಲೋ ಬರುತ್ತೆ. ಪಿಯರ್ಸ್ ಸೋಪ್ ನ ಬಕೆಟ್ ತಗೊಂಡು ಅದ್ರೊಳಗಡೆ ಸೋಪ್ ನ ಚೆನ್ನಾಗಿ ನೊರೆ ಬರೋ ತರ ಮಾಡಿ ಈ ಶೀಟ್ ನ ಡಿಪ್ ಮಾಡಿ ತೆಗ್ದಿರ್ತೀವಲ್ಲ, ಅದ್ರೊಳಗೆ ಕದ್ದಿದ ತಕ್ಷಣ ಅದು ಇದು ಬಿಟ್ಕೊಳ್ಳುತ್ತೆ. ಶೀಟ್ ಗ್ಲಾಸ್ಗೆ ಟಚ್ ಆಗಿರೋದು. ನಾವೀಗ ಪ್ಲೈನ್ ಶೀಟ್ ಬರುತ್ತೆ. ಆ ಪ್ಲೈನ್ ಶೀಟ್ ನ ತಗೊಂಡೋಗಿ ಈ ಮಿಷಿನ್ ಇದೆಯಲ್ಲ, ಈ ಮಿಷಿನ್ ಕೊಟ್ಟಾಗ ಇಂಪ್ರೆಷನ್ ಬರುತ್ತೆ. ಅದು ಇಂಪ್ರೆಷನ್ ಏನಿದೆಯಲ್ಲ ಕಾಣ್ತಾ ಇದೆಯಲ್ಲ, ಪ್ಲೈನ್ ಶೀಟ್ ಇರೋದು ಈ ರೀತಿ ಎಕ್ಸಗೋನಲ್ ಶೇಪ್ ಇದೆ. ಅದು ಎಕ್ಸಗೋನಲ್ ಶೇಪ್ ಇದೆಯಲ್ಲ, ಕೊಟ್ಟಿದ ತಕ್ಷಣ ಒಳಗಡೆ ಹೋಗುತ್ತೆ, ಇಂಪ್ರೆಷನ್ ಬರುತ್ತೆ. ನಾವು ನಮ್ಮ ಸೈಜ್ ಏನಿದೆ ಕಟ್ ಮಾಡಿ ಒಂದೊಂದು 30 ಬಂಡ್ಲು ಮಾಡಿ ಶೀಟ್ ನ 30 ಶೀಟ್ಗೆ ಒಂದು ಬಂಡ್ಲು ಅಂತ ಹೇಳ್ತೀವಿ. ಅದ್ ಮಾಡಿ ಇಟ್ಕೊಂಡು ಸೇಲ್ ಮಾಡೋ ಅಂತ.